ಕೆಲವರು ಏನು ಮಾಡ್ತಾರೆ ಆವಾಗಿನ ತಕ್ಕಂತೆ ಅವ್ರು ಯಾಮಾರಿಸಿ ಓಟ್ ಹಾಕ್ಸ್ಕೊಂತಾರೆ, ಅಧಿಕಾರಕ್ಕೆ ಬರ್ತಾರೆ ಅಷ್ಟೇ. ಇನ್ನು ಮತ್ತೆ ನೆಕ್ಸ್ಟ್ ಎಲೆಕ್ಷನ್ಗೆ ನಮ್ಮ ಬಾಕಿ ಬರ್ತಾರೆ ಅಷ್ಟೇ. ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಬಂದಿದ್ದಾರೆ. ಅವ್ರಿಗೂ ಸಹ ತಹಸೀಲ್ದಾರ್ ಅವರೇ ಹಾಗೂ ನಮ್ಮ ಸಂಘದ ಅಧ್ಯಕ್ಷರೇ ಹಾಗೂ ನಮ್ಮ ಎಲ್ಲ ಮಡಿವಾಳ ಬಂಧುಗಳೇ, ಈ ಒಂದು ಜಯಂತಿ 915ನೇ ಜಯಂತಿ, ಇದನ್ನು ಮಾಹಿತಿ ತಿಳ್ಕೊಳ್ಳಿ. 915 ಜಯಂತಿ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್ಕಾರದ ವತಿಯಿಂದ 8ನೇ ವರ್ಷ. ಈಗ ಮೈಸೂರಲ್ಲಿ ನಮಗೆ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡ್ತಾರೆ, ಸರ್ಕಾರ ವತಿಯಿಂದ ಮಾಡಬೇಕಾಗ್ತದೆ ಈ ಜಯಂತಿನ. ಯಾಕೆ ನಮ್ಮ ಭಾಳ ಒತ್ತಾಯದ ಮೂಲಕ ಮೈಸೂರಲ್ಲಿ ಅನೌನ್ಸ್ ಆಗ್ತದೆ. ಅನೌನ್ಸ್ ಆದಾಗಿಂದ ಇದು 8ನೇ ವರ್ಷ. ನಮ್ಮ ಮಡಿವಾಳ ಮಾಚಿದೇವರು ನಮ್ಮ ಜನರಿಂದ ಸೆಲೆಬ್ರೇಷನ್ ಆಗ್ತದೆ 915 ವರ್ಷ. ಬಂಧುಗಳೇ, ರಾಜ್ಯಾದ್ಯಂತ ಈ ಒಂದು ಜಯಂತಿನ ಸಂಭ್ರಮ ಸಡಗರದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಸಾಯಂಕಾಲ ಬೆಂಗಳೂರು ಸಹ ರವೀಂದ್ರ ಕಲಾಕ್ಷೇತ್ರದ ಕಾರ್ಯಕ್ರಮ ಇದೆ. ದಯವಿಟ್ಟು ಇಲ್ಲಿ ಮುಗಿಸ್ಕೊಂಡಲ್ಲ ಅಲ್ಲಿ ಬನ್ನಿ. ಹಾಗೆ ಬಂಧುಗಳೇ, ಆ ಮಡಿವಾಳ ಮಾಚಿದೇವ ಅವರ ಕುಲದಲ್ಲಿ ನಾವು ಜನಿಸಿದ್ವಿ, ನಮ್ಮ ಭಾಗ್ಯ. ಯಾಕೆಂದ್ರೆ 12ನೇ ಶತಮಾನದಲ್ಲಿ ಅವ್ರು ಜನಿಸಿದಂಥ ಸಂದರ್ಭದಲ್ಲಿ ಆ ಕಲ್ಯಾಣ ರಾಜ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ವಿಚಾರಗಳು. ಆ ಕ್ರಾಂತಿ ಆಯಿತು. ಆ ಕ್ರಾಂತಿಯ ಸಂದರ್ಭದಲ್ಲಿ ನಮ್ಮ ಬಸವಣ್ಣರು ಅವರ ಆಸ್ಥಾನ ಸಾಕಷ್ಟು ಜನ ಶರಣರಿದ್ರು. ಆ ಶರಣರ ಬಟ್ಟೆಗಳು ಮಾತ್ರ ನಮ್ಮ ಮಾಚಿದೇವರು ಮಾತ್ರ ಒಗಿತಾ ಇದ್ರು. ಉದ್ದೇಶ ಒಂದೇ, ಶರಣರು ಒಳ್ಳೆ ಕೆಲಸ ಮಾಡ್ತಾರೆ. ಆ ಕಲ್ಯಾಣ ರಾಜ್ಯದಲ್ಲಿ ಅವತ್ತಿನ ವ್ಯವಸ್ಥೆ ಬಹಳ ಹದಗೆಟ್ಟಿತ್ತು. ಆ ಮಹಾರಾಜರು ಸಹ ನನ್ನ ಬಟ್ಟೆ ಹೋಗಿ ಅಂತ ಹೇಳೋ ಸಂದರ್ಭದಲ್ಲಿ ತಿರಸ್ಕಾರ ಮಾಡ್ತಾರೆ. ಯಾಕೆಂದ್ರೆ ನೀನು ರಾಜ್ಯಪಾಲ ಗರಡ ಮಾಡ್ತಿಲ್ಲ, ಅನ್ಯಾಯ ಮಾಡ್ತಿದ್ಯಾ, ಜನರಿಗೆ ತೊಂದರೆ ಕೊಡ್ತಿದ್ಯಾ, ಜಾತಿ ನಿಂದನೆ ಬಹಳಷ್ಟು ಇತ್ತು. ಆ ಸಂದರ್ಭದಲ್ಲೂ ಸಹ ಮಾಚಿದೇವರಿಗೆ ಸೈನಿಕರು ಕಳಿಸ್ತಾರೆ. ಸೈನಿಕರು ಕಳಿಸಲು, ಯಾಕೆಂದ್ರೆ ಮೊದಲೇ ಈಗ ಶರಣರಲ್ಲಿ ಕತ್ತಿ ಇರೋದು ನಮ್ಮ ಮಾಚಿದೇವ್ರಿಗೆ ಬಿಟ್ಟರೆ ಯಾರಿಗೂ ಇಲ್ಲ. ಇವ್ರ ಬಗ್ಗೆ ಈಗ ನಾವು ಸರ್ಕಾರ ಆದೇಶ ಮಾಡಿದೆ, ಈ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಪಂಚಾಯತಿಯಲ್ಲಿ ಇವೆಲ್ಲ ಪೂಜೆ ಮಾಡಬೇಕು ಅಂತ. ಅದನ್ನ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ಈ ಮೂಲಕ ಸಾಹೇಬ್ರ ಗಮನಕ್ಕೆ ತರ್ತಿದ್ದೀನಿ. ಮುಂದಿನ ವರ್ಷಕ್ಕೆ ಆ ಕೆಲಸ ಆಗ್ಬೇಕು ಈ ಒಂದು ತಾಲೂಕಲ್ಲಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಬಂಧುಗಳೇ, ನಮ್ಮ ಬಹಳ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಬಹಳ ವರ್ಷಗಳ ಪ್ರಯತ್ನದಿಂದ, ಏಕೆಂದ್ರೆ 2-3 ಅಟೆಂಪ್ಟ್ ಮಾಡಿ, ಏಕೆಂದ್ರೆ ಜಾಗ ಬೇಕು ಅಂತ 1.5 ಎಕರೆ ಜಾಗಕ್ಕೆ ಪ್ರಯತ್ನ ಮಾಡಿ ಇವತ್ತು 25 ಗುಂಟೆ, ಏಕೆಂದ್ರೆ ನಗರಸಭೆಯಲ್ಲಿ 5 ಗುಂಟೆ ಸಿಕ್ಕರು ನಮ್ಮ ಪುಣ್ಯ. ಇವತ್ತು ನಮ್ಮ ಸಮಾಜಕ್ಕೆ ಇವತ್ತು ಸಿಗ್ಬೇಕಂದ್ರೆ ಬಹಳ ಹೋರಾಟ. ಮಾಚಿದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ದಿವಸ ನಮ್ಮ ಕುಲಗುರುಗಳಾದ ಮಾಚಿದೇವರ ಜಯಂತಿ ಅಂದರೆ ನಮ್ಮ ಮಡಿವಾಳರ ಮನೆಯ ಹಬ್ಬ ಅಂತೇಳಿ ತಿಳ್ಕೊಬೇಕಾಗ್ತದೆ. ನೀವು ಸಂಭ್ರಮದ ಹಬ್ಬ. ಎಲ್ಲರೂ ಕೂಡ ಇಡೀ ಕರ್ನಾಟಕ ರಾಜ್ಯದಂಥ ಮಡಿವಾಳರು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಾಚಿದೇವರ ಫೋಟೋವನ್ನಿಟ್ಟು ಪೂಜೆ ಮಾಡ್ತಕ್ಕಂಥ ಸಂದರ್ಭ ಇದು. ಹಾಗಾಗಿ ಇವತ್ತಿನ ನೆಲಮಂಗಲ ತಾಲೂಕು ಮಡಿವಾಳ ಸಂಘದ ವತಿಯಿಂದ ತಾಲೂಕು ಆಫೀಸಿನಲ್ಲಿ ಹಮ್ಮಿಕೊಂಡಿದ್ದಂಥ ಜಯಂತಿಯನ್ನು ನಮ್ಮ ನೆಲಮಂಗಲ ತಾಲೂಕಿನ ನಮ್ಮ ಎಲ್ಲ ಕುಲ ಬಾಂಧವರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿ ತಾಯಂದಿರು ಕೂಡ ಎಲ್ಲರೂ ಕೂಡ ಭಾಗವಹಿಸಿ ಇವತ್ತಿನ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಯಶಸ್ವಿ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಕರೆ ಕೊಟ್ಟಾಗ ತಾವೆಲ್ಲರೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮನವಿ ಮಾಡ್ತಾ ಇದ್ದೇನೆ. ಹಾಗೂ ಈ ದಿವಸ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರು ಹಾಗೂ ಮಡಿವಾಳರ ಬಂಧುಗಳಾದಂಥ ಶ್ರೀನಿವಾಸರವರು ಬರಬೇಕಾಗಿತ್ತು. ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ರು, ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿರ್ತೇನೆ, ಇವತ್ತು ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಿ ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗೆ ನಮ್ಮ ತಹಸೀಲ್ದಾರವರು ಹಾಗೂ ದಂಡಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ತಹಸೀಲ್ದಾರವರು ಸಭೆಯನ್ನು ನಮ್ಮ ಮಾಚಿದೇವರ ಜಯಂತಿಯನ್ನು ತುಂಬ ಸಂತೋಷದಿಂದ ನಡೆಸ್ಕೊಟ್ರು. ನಮ್ಮ ಮಾಚಿದೇವರ ಜಯಂತಿ ಯಶಸ್ವಿ ಆಯಿತು ಅಂತೇಳಿ ನನ್ನ ಭಾವನೆ. ಈಗ ಕೆಲವರು ಏನು ಮಾಡ್ತಾರೆ, ಆವಾಗಿನ
ತಕ್ಕ ಹಾಗೆ ಆವಾಗಿನ ತಕ್ಕಂತೆ ಅವ್ರು ಯಾಮಾರಿಸಿ ಓಟ್ ಹಾಕ್ಸ್ಕೊಂತಾರೆ, ಅಧಿಕಾರಕ್ಕೆ ಬರ್ತಾರೆ ಅಷ್ಟೇ. ಇನ್ನು ಮತ್ತೆ ನೆಕ್ಸ್ಟ್ ಎಲೆಕ್ಷನ್ಗೆ ನಮ್ಮ ಬಾಕಿ ಬರ್ತಾರೆ ಅಷ್ಟೇ ಅವರು. ಸರ್, ನೆಲಮಂಗಲದಲ್ಲಿ ಈಗ ಡೋಬಿ ಜಾಗ ಮಂಜೂರಾಗಿದೆ, ಶಾಸಕರ ಬಗ್ಗೆ ಏನು ಹೇಳ್ತೀರಾ? ಮತ್ತೆ ಕಟ್ಟಡಕ್ಕೂ ಸಹ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಈ ನೆಲಮಂಗಲ ತಾಲೂಕಲ್ಲಿ 25 ಗುಂಟೆ ಜಾಗ ನಮ್ಗೆ ಸ್ಯಾಂಕ್ಷನ್ ಆಗಿದೆ. ಅಲ್ಲಿಂದ ಜಾಗ ಜಾಸ್ತಿ ಎಕರೆ ಬರ್ತದೆ, ಎಲ್ಲ ಮಾಡ್ತಾರೆ. ಆದರೆ ಶಾಸಕರು ನಮ್ಗೇನು ಹೇಳಿದ್ರು, ಮೊನ್ನೆ ಒಂದು ಸಭೆ ಮಾಡಿ ನಾವು ಏನೇನು ಬೇಡಿಕೆ ಇಟ್ವಿ, ಬಟ್ಟೆ ಕಲ್ಲು ತಟ್ಟಿ ಕಟ್ಟಬೇಕು, ಕಾಂಪೌಂಡ್ ಹಾಕಬೇಕು, ಅದು ಲೆವೆಲ್ ಮಾಡಿಸ್ಕೊಡ್ಬೇಕು, ಒಂದು ಸೆಡ್ ಹಾಕ್ಸ್ಬೇಕು ಅಂತ ಕೇಳಿದಾಗ ಇದನ್ನು ತಾತ್ಕಾಲಿಕವಾಗಿ ನಾನು ಮಾಡಿಸ್ಕೊಟ್ಬಿಡ್ತೀನಿ, ಅನಂತರ ನಿಮಗೆ ಮಲ್ಲೇಶ್ವರ ಡೋಬಿ ಘಾಟಲ್ಲಿ ಯಾವ ಥರ ಇದೆಯೋ ಆ ಥರ ನಾನು ಮಾಡಿಕೊಡ್ತೀನಿ, ನಾನು ಜೊತೆಲಿ ಇರ್ತೀನಿ ಅಂತ ನನ್ನ ಮಾತನ್ನು ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ.